ವೈಫ್ ಮನೆಯಲ್ಲೇ ಕುತ್ಕೊಂಡಿರುವಂಥವ್ರು ಏನಾದರೂ ಅರ್ನಿಂಗ್ ಮಾಡುವ ಅನ್ನೋ ಇಂಟ್ರೆಸ್ಟ್ ಇರೋರಿಗೆ ಇದು ಒಂದು ಇದ್ದರೆ ಇದನ್ನ ಸ್ಕಿಲ್ಸ್ನ ಡೆವಲಪ್ ಮಾಡಿಬಿಟ್ಟು ನೀವು ಅರ್ನಿಂಗ್ ಮಾಡ್ಬೋದು. ಯಾವ ಥರ ಇದೆ ಇದು ಗೌರ್ಮೆಂಟಾ ಫೇಕಾ ಅಥವಾ ಹೇಗೆ ಆನ್ಲೈನ್ನಲ್ಲಿ ನಂಬೋದಾ ಅಂತಂದು ಕೇಳ್ಬೋದು. ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. MCA government.in ಅಂತಿದೆ ಅಲ್ಲ, ಅದನ್ನು ನೀವು ಕ್ಲಿಕ್ ಮಾಡಬೇಕು. ನೆಕ್ಸ್ಟು ಇಲ್ಲಿ ಮೋದಿದು ಒಂದು ಸ್ಕ್ರೀನ್ ಬರುತ್ತೆ. ಸೊ ಇಲ್ಲಿ ನೋಡಿ, ಮಿನಿಸ್ಟರ್ ಆಫ್ ಕೋಆಪರೇಟಿವ್ ಅಫೇರ್ಸ್ ಅಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಅನ್ನೋದು ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ನೀವು ಹೋಗ್ಬಿಟ್ಟು MCA ಸರ್ವಿಸ್ ಅಂತ ಬರುತ್ತೆ. MCA ಸರ್ವಿಸಲ್ಲಿ ನೀವು ಎಲ್ಲೋಯ್ತು PO ಸರ್ವಿಸ್ ಅಂತ ಬಂದಿದೆಯಲ್ಲ, ಆ PO ಸರ್ವಿಸಲ್ಲಿ ನೀವು ಏನು ಮಾಡಬೇಕು, ಚೆಕ್ ದ ಕಂಪ್ನಿ ನೇಮ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟು ಎಂಟರ್ ದ ಕಂಪ್ನಿ ನೇಮ್ ಅಂತ ಬರುತ್ತೆ. ಆ ಪ್ರೈವೇಟ್ ಕಂಪ್ನಿ ನೇಮ್ ಏನಿದೆ ಅಂತಂದರೆ ಪಿಜ್ ಗುರುಕುಲ್ ಅನ್ನೋದು ಇದೆ. ಅದು ಪಿಜ್ ಗುರುಕುಲ್ ಅಂತಂದು ನೀವು ಸರ್ಚ್ ಮಾಡಬೇಕು. ನೆಕ್ಸ್ಟು ಒಂದು ಕ್ಯಾಪ್ಚಾ ಬರುತ್ತೆ. ಆ ಕ್ಯಾಪ್ಚನ ನೀವು ಕೂಡ ಹಾಕಬೇಕು. ಕ್ಯಾಪ್ಚನ್ನ ಹಾಕಿಬಿಟ್ಟು 09H2 ಓಕೆ, ಇದು ಸಬ್ಮಿಟ್ ಅಂತಿದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಬಂತು ನೋಡಿ, ಚೆಕ್ ದ ಕಂಪ್ನಿ ನೇಮ್ ಯಾವುದು, ಪಿಜ್ ಗುರುಕುಲ್ ಪ್ರೈವೇಟ್ ಕಂಪನಿ. ಸೊ ಸ್ಟೇಟಸ್ ಈಸ್ ಅಲೋ ಬೇಕಂತೇನಿಲ್ಲ. ಸೊ ಸ್ಟೂಡೆಂಟ್ ಆಗಿರ್ಬೋದು, ಪಾರ್ಟ್ ಟೈಮ್ ವರ್ಕ್ ಮಾಡೋರಾಗಿರ್ಬೋದು, ಮನೆಯಲ್ಲ ಕೂತ್ಕೊಂಡು 2 ರಿಂದ 3 ಗಂಟೆ ನೀವು ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಂಡ್ಬಿಟ್ಟು ಅರ್ನಿಂಗ್ ಮಾಡ್ಬೋದು, ಹಣ ಸಂಪಾದನೆ ಮಾಡ್ಬೋದು. ಸಾಕಷ್ಟು ಜನ ನಾನು ನನ್ನ ಹೈಲೈಟ್ಸಲ್ಲಿ ಎಲ್ಲರದ್ದು ಟೆಸ್ಟಿಮೋನಿಯಲ್ಸ್ ಫೀಡ್ಬ್ಯಾಕ್ ಎಲ್ಲ ಹಾಕಿದ್ದೀನಿ. ಅವರು ಕೂಡ ಅರ್ನಿಂಗ್ ಮಾಡ್ತಾ ಇದ್ದಾರೆ. ಸೊ ನೀವೇನಾದರೂ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಬೇಕು ಅನ್ನೋರಿದ್ದರೆ ನನಗೆ ಕಮೆಂಟ್ ಮುಖಾಂತರ ಮೆಸೇಜ್ ಮಾಡಿ. ನಾನು ಇದ್ರ ಬಗ್ಗೆ ಮತ್ತೆ ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ ನಾನು ಡೀಟೇಲ್ಸ್ ಎಲ್ಲ ನಿಮಗೆ ಪ್ರೊವೈಡ್ ಮಾಡ್ತೀನಿ.